ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತು ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಿಗ್ಗೆನೇ ಪೂಜೆ ಎಲ್ಲವನ್ನು ಮುಗಿಸ್ಕೊಂಡಿದ್ದಾಗಿದೆ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ಇವತ್ತು ಏನು ವಿಶೇಷವಾಗಿ ಪಾದಪೂಜೆ ಮಾಡಬೇಕೇನಿದೆ ಅದನ್ನು ನಾನು ಮಾಡ್ತಾಯಿಲ್ಲ. ಯಾಕೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಈ ವ್ಲಾಗನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ಅಮಾವಾಸ್ಯೆಯೂ ಕೂಡ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ನಾನು ಯಾಕೆ ಪಾದಪೂಜೆ ಮಾಡಲ್ಲಪ್ಪ ಅಂತ ಅಂದರೆ, ನಾನು ಒಂದು ಮದುವೆಯಾಗಿ ಒಂದು 2 ವರ್ಷ ಮಾತ್ರ ಒಂದು ಪಾದಪೂಜೆಯನ್ನು ಮಾಡಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ, ಆಮೇಲೆ ಮಾಡಿಲ್ಲ. ಯಾಕೆ ಅಂದರೆ ಇವರಿಗೆ ಈ ಥರ ಪಾದಪೂಜೆ ಎಲ್ಲ ಮಾಡೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಯಾವ ಪಾದಪೂಜೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಹೇಳಿದ್ದೇನೆ ಎಷ್ಟೋ ಸಲ, ಇಲ್ಲ ಈ ಥರ ಮಾಡಿದ್ರೆ ಒಳ್ಳೆಯದು, ಮಾಡಿಸ್ಕೊಳ್ಳಿ ಅಂತ. ಆದರೆ ಇವರು ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಅತಿಯಾಗಿ ಫೋರ್ಸ್ ಮಾಡೋದು ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಹೀಗೆ ಸುಮ್ಮನೆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ಇವರು ಯಾವುದೇ ಒಂದು ಬರ್ತ್ಡೇ ಆಗ್ಬೋದು, ಆ್ಯನಿವರ್ಸರಿ ಆಗ್ಬೋದು, ಯಾವುದನ್ನು ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ, ಏನು ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಇದನ್ನೆಲ್ಲ ಇಷ್ಟಪಡೋದಿಲ್ಲ ಅಲ್ವಾ. ಅದೇ ರೀತಿಯಾಗಿ ಇವರು ಕೂಡ ಇದನ್ನೆಲ್ಲ ಇಷ್ಟಪಡಲ್ಲ. ಅದಕ್ಕೆ ಅಂತೇಳಿ ನಾನು ಜಾಸ್ತಿಯಾಗಿ ಅತಿಯಾಗಿ ಇವರನ್ನು ಪೀಡಿಸೋದಕ್ಕೆ ಹೋಗೋದಿಲ್ಲ. ಹೋಗಲಿ ಬಿಡು ಅಂತೇಳಿ ಬಿಟ್ಬಿಡ್ತೀವಿ. ಸಂಸಾರದಲ್ಲಿ ಯಾರಾದರೂ ಒಬ್ಬರು ಬಾಗಲೇಬೇಕಾಗುತ್ತೆ. ಇಲ್ಲ ಯಾರಾದರೂ ಒಬ್ಬರು ಹಠ ಮಾಡಿದ್ರೂ ಕೂಡ ಸಂಸಾರ ಅನ್ನೋದು ಸರಿಯಾಗಿ ಆಗೋದಿಲ್ಲ. ಜಗಳಗಳು ಸ್ಟಾರ್ಟ್ ಆಗುತ್ತಲ್ವ. ಅದಕ್ಕೋಸ್ಕರ ಗಾದೆನೇ ಇದೆಯಲ್ವ, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಅದಕ್ಕೋಸ್ಕರ ನಾನೇ ಹಠ ಮಾಡೋದು ಬೇಡ ಅಂತೇಳಿ, ಹೋಗಲಿ ಬಿಡು ಅವ್ರು ಇಷ್ಟ ಬಂದಂಗೆ ಇರಲಿ ಅಂತೇಳಿ ನಾನು ಈ ಥರ ಏನು ಸೆಲೆಬ್ರೇಟ್ಗಳು ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅಲ್ಲದೆ ಈಗ ಹಳ್ಳಿಗಳ ಸೈಡಲ್ಲಿ ಏನಂತ ಅಂದರೆ, ಸ್ವಲ್ಪ ಈಗ ನಾನು ಹೇಳ್ಬೇಕಂದ್ರೆ, ಈಗ ನಮ್ಮ ಅಪ್ಪ ಅಮ್ಮ ಅವರ ಕಾಲದಲ್ಲೆಲ್ಲ ಈ ಥರ ಪೂಜೆ ಮಾಡೋದು ಅದು ಇದು ಏನು ಇರಲಿಲ್ಲ ಅಲ್ವಾ. ಆ ಥರ ನೋಡ್ಕೊಂಡು ಬೆಳೆದಿರ್ತಾರಲ್ವ. ಈಗ ನಾನು ಚೇಂಜ್ ಆಗಿದ್ದೇನೆ. ಈ ಥರ ಎಲ್ಲ ಪೂಜೆ ಮಾಡಬೇಕಾ, ಮಾಡೋಣ ಅಂತೇಳಿ. ಬಟ್ ಆದರೆ ನಮ್ಮ ಮನೇಲಿ ಇವ್ರು ಚೇಂಜ್ ಆಗಿಲ್ಲ ನೋಡಿ. ಅದಕ್ಕೋಸ್ಕರ ಇವ್ರು ಹೇಗೆ ಅಂದರೆ, ಕೆಲವೊಬ್ಬರು ಇರ್ತಾರೆ, ಹೋಗಲಿ ಬಿಡು ಅವ್ರಿಗೂ ನಮ್ಮ ಹೆಂಡ್ತಿಯರ ಖುಷಿಗೋಸ್ಕರನಾದರೂ ನಾವು ಬದಲಾಗೋಣ ಅಂತೇಳಿ. ಇನ್ನು ಕೆಲವರು ನಮ್ಮ ಮನೆಯವ್ರ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳುವಷ್ಟು ಹೇಳಿದ್ದೆ, ಇಲ್ಲ ಈ ಥರ ಎಲ್ಲ ಮಾಡಿದ್ರೆ ಒಳ್ಳೆಯದು ಅಂತೇಳಿ. ಆದರೆ ಕೇಳಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ, ಅವ್ರಿಷ್ಟ ಬಂದಂಗೆ ಇರಲಿ ಅಂತೇಳಿ. ಏನಂದರೆ ಕೆಲವು ಗಂಡಸರುಗಳು ಅವ್ರು ಹೇಳ್ದಾಗೆ ನಡಿಬೇಕು ಅನ್ನೋ ಥರರು ಇರ್ತಾರೆ. ಅದಕ್ಕೋಸ್ಕರ ನಾನು ಸುಮ್ಮನಾಗಿದ್ದೀನಿ. ಜಗಳ ಯಾಕೆ ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಆಯ್ತು ಅಂದರೆ ಸಂಸಾರನೇ ಹಾಳಾಯ್ತು ಅಂತಲೇ ಅಲ್ವಾ. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು ಆಗ್ತಾ ಇರುತ್ತೆ. ಅದರಲ್ಲಿ ಇದು ಒಂದು ಅಂತ ಅನ್ಕೋಬೋದು. ನಾನು ಕೂಡ ಸುಮಾರು ಸಲ ಹೇಳಿದ್ದೀನಿ, ಕೇಳ್ಕೊಂಡಿದ್ದೀನಿ ಕೂಡ. ಇಲ್ಲ ಮಾಡೋಣ, ಆ್ಯನಿವರ್ಸರಿ ಆಗ್ಬೋದು, ಬರ್ತ್ಡೇ ಆಗ್ಬೋದು, ಈ ಥರ ಪೂಜೆಗಳಾಗ್ಬೋದು. ಇವರು ಸ್ವಲ್ಪ ಪೂಜೆಗಳೆಲ್ಲ ಭಾಗಿಯಾಗೋದು ಅಷ್ಟೇ. ಏನಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ, ಎಲ್ಲ ಮಾಡ್ತಾರೆ. ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಗಂಡ ಹೆಂಡ್ತಿ ಎಲ್ಲ ಸೇರಿ ಪೂಜೆ ಮಾಡ್ತಾರಲ್ವ, ಆ ಥರ ಪೂಜೆಗಳು, ಹಾಗೆ ಈ ಥರ ಭೀಮನ ಅಮಾವಾಸ್ಯೆ ಪೂಜೆಗಳು, ಈ ಥರ ಏನು ಪೂಜೆಗಳಿದೆಯೋ ಅದನ್ನೆಲ್ಲವನ್ನು ಕೂಡ ಇವರು ಮಾಡೋದಕ್ಕೆ ಹೋಗಲ್ಲ. ನನಗೆ ಪೂಜೆಗಾಗ್ಬೋದು, ಹಬ್ಬಕ್ಕಾಗ್ಬೋದು, ಯಾವುದನ್ನು ಕೂಡ ಮಾಡಬೇಡ ಅಂತ ಹೇಳಲ್ಲ. ಮಾಡು, ನಿನ್ನ ಇಷ್ಟ ಬಂದಂಗೆ ನೀನು ಮಾಡಿಕೊಂಡು ಇರು, ಆದರೆ ನನ್ನನ್ನು ಕರಿಬೇಡ ಅಂತಾರೆ ಅಷ್ಟೇ. ಅದಕ್ಕೋಸ್ಕರ ನಾನೇನವ್ರನ್ನ ಕರೆಯೋದಕ್ಕೆ ಹೋಗಲ್ಲ. ನನಗೇನು ಬೇಕೋ ಎಲ್ಲವನ್ನು ತರಿಸ್ಕೊಂಡು ನಾನು ಮಾಡ್ಕೊಳ್ತೀನಿ. ಹಬ್ಬಗಳಲ್ಲಿ, ಈ ಥರ ವಿಶೇಷ ದಿನಗಳಲ್ಲಿ ಎಲ್ಲ. ಹಾಗೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಬೇಕು ಅಂದ್ರೂ ಕೂಡ ಖುಷಿಯಾಗಿ ಕರ್ಕೊಂಡು ಹೋಗ್ತಾರೆ. ಅವರು ಬರ್ತಾರೆ, ದೇವಸ್ಥಾನದಲ್ಲೆಲ್ಲ ಇರ್ತಾರೆ. ಹಾಗೆಯೇ ಮಕ್ಕಳನ್ನು ಕೂಡ ಎಲ್ಲಿಗೆ ಬೇಕು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರಲ್ವ. ಸಾಕು ಬಿಡು ಹೋಗಲಿ, ಏನೋ ಇದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಕೂಡ ಫೋರ್ಸ್ ಮಾಡಲ್ಲ. ಹಾಗೆ ದೇವ್ರ ಹತ್ರನೇ ಆಶೀರ್ವಾದ ಮಾಡೋದಕ್ಕೆ ಕೇಳಿಕೊಂಡು, ದೇವರನ್ನೇ ಒಳ್ಳೇದು ಮಾಡಪ್ಪ ಅಂತೇಳಿ ಬರೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಇದೇ ರೀತಿಯಾಗಿ ಈಗ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ದೇವರ ದರ್ಶನವೆಲ್ಲ ಮುಗಿಸ್ಕೊಂಡು, ಇಲ್ಲಿ ಹೊರಗಡೆ ಸ್ವಲ್ಪ ಕೋತಿಗಳೆಲ್ಲ ಜಾಸ್ತಿ ಇದ್ವು. ಇಲ್ಲೆಲ್ಲ ನೋಡ್ತಾಯಿದ್ರು ಮಕ್ಕಳು ಕೂಡ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ವಿ. ಕೋತಿಗಳಂತೂ ಎಷ್ಟಿತ್ತಂದರೆ, ಒಂದು ಕವರ್ ನೋಡಿದ್ರೂ ಕೂಡ ಬಿಡ್ತಾ ಇರಲಿಲ್ಲ, ಕಿತ್ಕೊಂಡು ಹೋಗ್ಬಿಡ್ತಿತ್ತು. ಇಲ್ಲಿ ಕೋತಿಗಳು ಹೂವನ್ನು ಕೂಡ ಬಿಡ್ತಾ ಇರಲಿಲ್ಲ. ಹೂವಿನ ಕವರ್ ಇಟ್ಕೊಂಡಿದ್ರು ಕೂಡ ಆ ಕವರ್ನ ಕಿತ್ತು ತಿಂತಾಯಿದ್ವು. ಅದಕ್ಕೆ ಸ್ವಲ್ಪ ಹುಷಾರಾಗಿ ನಾವು ಇಲ್ಲೆಲ್ಲ ದೇವ್ರ ಹತ್ರ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಹಾಗೆ ನಾನಿವತ್ತು ಒಂದು ರಿಂಗ್ ಲೈಟನ್ನು ಆರ್ಡ್ರ್ ಮಾಡಿದ್ದೆ, ಅಮೆಝಾನ್ನಿಂದ ಬಂದಿತ್ತು. ಅದನ್ನು ಇಲ್ಲಿ ಅನ್ಬಾಕ್ಸ್ ಮಾಡೋಣ ಅಂತೇಳಿ ನಿಮಗೆ ತೋರಿಸೋಣ, ಅದು ಲೈಟ್ ಯಾವ ಥರ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಮೆಝಾನ್ನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದು.
ಹೀಗೆ ನಾನು ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡುವಾಗ ಸ್ವಲ್ಪ ಕ್ಲಿಯರೆನ್ಸ್ ಆಗಿ ಬರ್ತಾ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇರಲಿ ಅಂತ ಹೇಳಿ ಈ ರಿಂಗ್ ಲೈಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೇನೆ. ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ನಾನು ಸುಮಾರು ವೀಡಿಯೋಗಳನ್ನು ಸರ್ಚ್ ಮಾಡಿ ಇದು ಚೆನ್ನಾಗಿ ಬೆಸ್ಟಾಗಿದೆ ಅಂತ ಹೇಳಿ ತೊಗೊಂಡಿದ್ದೀನಿ. ಜಾಸ್ತಿ ರೇಟಿಂದು ತುಂಬ ಇದೆ, ಬಟ್ ಇದು ಸ್ವಲ್ಪ ಕಡಿಮೆ ರೇಟಿಂದೇ ತೊಗೊಂಡಿದ್ದೀನಿ. ಯಾಕೆಂದರೆ ಫಸ್ಟ್ ಟೈಮ್ ತೊಗೊಳ್ತಾ ಇರೋದಲ್ವ, ನೋಡೋಣ ಸಾಕು ಇಷ್ಟೇ. ಅದು ಅಲ್ಲದೆ ಈಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದಲ್ವ, ಯಾಕೆ ಮೊದಲೇ ನಾವು ಇಷ್ಟೊಂದು ಬಂಡವಾಳ ಹಾಕ್ಬೇಕಂತೇಳಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಏನಂದರೆ ನೈಟಲ್ಲಿ ವೀಡಿಯೋ ಶೂಟ್ ಮಾಡಿದಾಗ ಅಷ್ಟೇನು ನೀಟಾಗಿ ಕ್ಲಿಯರಾಗಿ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತೇಳಿ ಈ ಲೈಟನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡಿ, ಇದನ್ನು ಓಪನ್ ಮಾಡಿದಾಗ ಇದರೊಳಗಡೆ ಇದು 7 ಫೀಟ್ ಹೈಟ್ ಇರುವಂಥ ಒಂದು ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ರಿಂಗ್ ಲೈಟ್ ಇದೆ. ನೋಡಿದ್ರೆ ಚೆನ್ನಾಗಿತ್ತು. ಸದ್ಯಕ್ಕೆ ಈಗ ಓಪನ್ ಮಾಡಿದ್ದೀನಿ ನೋಡಿ. ಈ ಥರ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ವೈರು, ಹಾಗೆ ಇದು ಫೋನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ಯಾಂಡ್ ಇದೆ. ಇವೆಲ್ಲವನ್ನು ನಾವೇ ಫಿಕ್ಸ್ ಮಾಡ್ಕೊಳ್ಬೇಕು. ಈಗ ಲೈಟ್ ಈ ಥರ ಇದೆ ನೋಡಿ. ಇದನ್ನು ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ಹಾಗೆಯೇ ಇದು ಇದರ ಬಿಲ್ಲು ಎಷ್ಟಿದೆ ಅಂತೇಳಿ, ಇದು ಬಂದು 600 ಅಷ್ಟೇ, 599 ಸಾಕು ಇಷ್ಟದೆ ಅಂತ ಹೇಳಿ ತಗೊಂಡೆ. ಒಂದು 3 ನೋಡಿದ್ದೆ, ಅದರಲ್ಲಿ ಇದೇನೇ ಪರವಾಗಿಲ್ಲ ಅನ್ನಿಸ್ತು. ಸುಮಾರು ಜನ ಇದನ್ನೇ ಪರ್ಚೇಸ್ ಮಾಡಿರೋದ್ರಿಂದ ಚೆನ್ನಾಗಿದೆ ಅಂತಲೂ ಹೇಳಿದಾರಲ್ವ, ಅದಕ್ಕೆ ನೋಡೋಣ ಅಂಥೇಳಿ ಒಂದು ಸಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡಿರೋದು. ನಿಮಗೂ ಬೇಕಂದರೆ ಇದರ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೇನೆ, ನೋಡಿ ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರವಾಗಿ ಈ ಫೋನ್ ಸ್ಟ್ಯಾಂಡನ್ನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೊಂಡಾಯಿತು. ಆಮೇಲೆ ಈಗ ಇದನ್ನು ರಿಂಗ್ ಲೈಟ್ಗೆ ಸೆಟ್ ಮಾಡ್ಕೊಳ್ಬೇಕು. ಇವಾಗ ಅಷ್ಟರಲ್ಲಿ ಒಂದು ಸಲ ಈ ರಿಂಗ್ ಲೈಟನ್ನು ಚೆಕ್ ಮಾಡ್ಕೊಳ್ಳೋಣ. ಏಕೆ ಅಂದರೆ ಕೆಲವೊಂದು ಸಾರಿ ಈ ಲೈಟು ಸರಿಯಾಗಿ ಬಂದಿಲ್ಲ ಅಂದರೆ ನಾವು ವಾಪಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ವೈರ್ನ ಕನೆಕ್ಟ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೆಟ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದಂತ ಹೇಳಿ ನೋಡಿ. ನಾರ್ಮಲ್ ಚಾರ್ಜರ್ಗೆ ನಾವು ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ಇಲ್ಲಿ ಸ್ವಿಚ್ ಆನ್ ಬಟನೆಲ್ಲ ಇದೆ ನೋಡಿ. ಆನ್ ಮಾಡಿದೆ, ಈಗ ಚೆನ್ನಾಗಿ ಆನ್ ಆಗಿದೆ. ಹಾಗೆ ಬೆಳಕು ಕೂಡ ಚೆನ್ನಾಗಿ ಬರ್ತಾಯಿದೆ, ಬ್ರೈಟಾಗಿ ಬರ್ತಾಯಿದೆ. ಇಲ್ಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಇಲ್ಲಿ ಸ್ವಿಚ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಇವಾಗ ಸ್ವಿಚ್ಚನ್ನು ಒತ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಲೈಟು ಡಿಮ್ಮು ಕೂಡ ಆಗ್ತಾಯಿದೆ ನೋಡಿ. ಈಗ ಯಾವ ರೀತಿಯಾಗಿ ಬ್ರೈಟು ಮತ್ತು ಮಧ್ಯದ ಬಟನ್ ಏನಿದೆ ಇದನ್ನು ನಾವು ಒತ್ತಿದ್ರೆ ಯೆಲ್ಲೋ, ಬ್ಲೂ ಆಗಿ ಬ್ರೈಟು, ಈ 3 ಕಲರ್ ಕೂಡ ಇಲ್ಲಿ ಚೇಂಜ್ ಆಗುತ್ತೆ. ಚೆನ್ನಾಗಿದೆ ಲೈಟ್ ಮಾತ್ರ, ಅಷ್ಟೇ ಕ್ಲಿಯರಾಗೂ ಕೂಡ ಕಾಣಿಸ್ತಾ ಇದೆ. ಈಗ ಇಲ್ಲಿ ಸ್ಟ್ಯಾಂಡನ್ನು ಈಗ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಫೋನ್ ಸ್ಟ್ಯಾಂಡನ್ನು ಈ ರೀತಿಯಾಗಿ ಇಲ್ಲಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಹೋಗಿ ಸೆಟ್ ಆಗುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಹಾಗೆಯೇ ಇದನ್ನು ನಾವು ಯಾವ ರೀತಿಯಾಗಾದ್ರೂ ಕೂಡ ತಿರುಗಿಸ್ಕೊಳ್ಬೋದು. ಮೊಬೈಲನ್ನು ಹೋಲ್ಡರ್ ಇದೆಯಲ್ವ, ಇದನ್ನು ಯಾವ ಥರ ತಿರುಗಿಸ್ಕೊಂಡ್ರೂ ಕೂಡ ಆ ಥರ ರೊಟೇಟ್ ಆಗುತ್ತೆ ನೋಡಿ. ಫೋನ್ ಬೇಕಂದರೆ ಕೆಳಗಡೆ ಮೇಲ್ಗಡೆ ಯಾವ ರೀತಿಯಾಗಾದರೂ ರೊಟೇಟ್ ಮಾಡ್ಕೊಳ್ಬೋದು. ಹಾಗೆ ಈ ಸ್ಟ್ಯಾಂಡ್ ಏನಿದೆ, ಸ್ಟ್ಯಾಂಡು ಕೂಡ ತುಂಬ ಹೈಟಾಗಿದೆ. ಇಲ್ಲಿ ನೋಡ್ಬೋದು, ಇದನ್ನು ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಬಟನ್ಗಳು ಕೊಟ್ಟಿದ್ದಾರೆ. ಇವನ್ನೆಲ್ಲವನ್ನು ನಾವು ತಿರುಗಿಸ್ಕೊಳ್ತಾ ಹೈಟನ್ನು ಮಾಡ್ಕೊಳ್ಬೋದು. ತುಂಬ ಹೈಟಾಗೂ ಕೂಡ ಬಂದಿದೆ. ನಾನು ಮೊದಲು ತೊಗೊಂಡಿದ್ದಂಥ ಒಂದು ಟ್ರೈಪಾಡ್ ಏನಿದೆ ಅದು ಅಷ್ಟೇನು ಹೈಟ್ ಇರಲಿಲ್ಲ, ಇದು ತುಂಬ ಚೆನ್ನಾಗಿ ಹೈಟ್ ಕೂಡ ಇದೆ. ಹೀಗೆ ಇದನ್ನೆಲ್ಲವನ್ನು ಕೂಡ ಫಿಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಚೆನ್ನಾಗಿ ಬರ್ತಾಯಿದೆ. ಮುಖನೂ ಅಷ್ಟೇ ತುಂಬ ಕ್ಲಿಯರೆನ್ಸ್ ಆಗಿ ಕಾಣಿಸ್ತಾ ಇದೆ. ಈಗ ಬ್ಲ್ಯಾಕ್ ಆಗಿ ಕಾಣಿಸ್ತಲ್ವ, ಈಗ ನೋಡಿ ಲೈಟ್ ಹಾಕಿದ ತಕ್ಷಣ ಎಷ್ಟು ಡಾರ್ಕಾಗಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬ ಚೆನ್ನಾಗಿದೆ ಈ ರಿಂಗ್ ಲೈಟ್ ಅನ್ನೋದು. ನಿಮಗೂ ಇಷ್ಟ ಆದರೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಸಿಂಪಲ್ ಆದಂಥ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.